ಸೋನು ನಿಗಮ್ ಅವರನ್ನ ಅಸಹಕಾರ ಮಾಡಬೇಕು ಅಥವಾ ಬ್ಯಾನ್ ಮಾಡಬೇಕು ಅನ್ನೋದು ದೊಡ್ಡ ಕೂಗಿತ್ತು. ಸೊ ನೀವು ಒಂದು ಹೆಜ್ಜೆ ಮುಂದೆ ಹೋಗಿ ಅವರ ಕೈಯಲ್ಲಿ ಆಡಿಸಿದಂಥ ಸಾಂಗನ್ನೇ ಡಿಲೀಟ್ ಮಾಡಿಸಿದ್ರೆ ಸೊ ಏನು ಕಾರಣ ಅಂತ ಅಷ್ಟೊಂದು ಬೇಸರ ಆಗಿತ್ತು ನಿಮಗೆ ಅವರ ಹೇಳಿಕೆ? ಸರ್ ಖಂಡಿತ ಅದು ಬೇಸರ ಅನ್ನೋದಕ್ಕಿಂತ ಇನ್ನೇನಾದ್ರೂ ಬೇರೆ ದೊಡ್ಡ ಪದ ಇದ್ರೆ ಖಂಡಿತ ಅದು ಕೂಡ ಆಗಿದೆ ನಮಗೆ. ಹೆಂಗೆ ಅವರು ಕನ್ನಡಿಗರನ್ನ ಅಷ್ಟು ಅಸಹ್ಯವಾಗಿ ಅಷ್ಟು ವಿಕೃತ ಮನಸ್ಸ ಇಟ್ಕೊಂಡು ನಮ್ಮಗಳ ಜೊತೆ ಇಷ್ಟು ದಿನ ಅವ್ರು ಇದ್ರು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಅಂಥ ವ್ಯಕ್ತಿ ಹಾಡಿರೋ ಹಾಡು ಬೇಕಾ ನಮಗೆ? ಇವಾಗ ನಾವು ಯಾವುದೋ ಒಂದು ಫಂಕ್ಷನ್ಗೆ ಯಾವುದೋ ಒಂದು ಮದುವೆಗೆ ಹೋಗ್ತೀವಿ ಅಲ್ಲಿ ಅಂದರೆ ಯೋಚನೆ ಮಾಡ್ತೀವಿ, ಅದು ನಮ್ಮ ಚಿಕ್ಕಪ್ಪನ ಮಗ ಬಂದಿರ್ತಾನೆ, ದೊಡ್ಡಪ್ಪನ ಅವ್ರ ಮುಖಗಳು ನೋಡೋಕೆ ಇಷ್ಟ ಆಗಲ್ಲ, ನಾನು ಆ ಮದುವೆಗೆ ಹೋಗಲ್ಲ ಅಂತ ಅನ್ನೋಂಥ ವ್ಯಕ್ತಿತ್ವಗಳಿರುತ್ತೆ ನಮ್ಮಲ್ಲಿ. ಅಂಥದ್ದು ಇಷ್ಟೆಲ್ಲ ಕೆಟ್ಟದಾಗ ನಮ್ಮ ಬಗ್ಗೆ ಮಾತಾಡಿರೋ ಒಬ್ಬ ವ್ಯಕ್ತಿ ಅವನು ನಮ್ಮ ಸಿನಿಮಾದಲ್ಲಿ ಇಟ್ಕೊಳ್ಳೋದು ನಮ್ಗೆ ಇಷ್ಟ ಆಗುತ್ತಾ? ಆಗೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಅದು ಕನ್ನಡಿಗರಿಗೆ ಅವಮಾನ, ನಮಗೂ ಅವಮಾನ. ಯಾವ ಸಾಂಗ್ ಸರ್? ಯಾವ್ದು? ಮನಸ್ಸು ಹಾಡ್ತದೆ ವಯಸ್ಸು ಕಾಡ್ತದೆ ಅನ್ನೋವಂಥ ಒಂದು ಮೆಲೋಡಿ ಸಾಂಗು ಯೋಗರಾಜ್ ಭಟ್ರೆ ಬರೆದಿದ್ದು. ಸೊ ಅದು ಒಂದು ತುಂಬ ಅದ್ಭುತವಾಗಿ ಬಂದಿತ್ತು ಸಾಲುಗಳು. ಅದನ್ನು ಸೋನು ನಿಗಮ್ ಹಾಡಿದ್ರೆ ಚೆನ್ನಾಗಿರುತ್ತೆ. ವನಮೂರ್ತಿ ಮ್ಯೂಸಿಕ್ಕು, ಯೋಗರಾಜ್ ಭಟ್ ಸರ್ ಲಿರಿಕ್ಕು, ಇದೊಂದು ಕಾಂಬಿನೇಷನ್ ತುಂಬ ವರ್ಕ್ ಆಗುತ್ತೆ ಅನ್ನೋದೆಲ್ಲ ನಾವು ಸ್ಟಾರ್ಟಪ್ಪಲ್ಲಿ ಯೋಚನೆ ಮಾಡಿದ್ದು ನಿಜ. ಬಟ್ ಅದು ವಾಸ್ತವವಾಗಿ ಅದು ನಾವು ರಿಲೀಸ್ ಮಾಡಿದಾಗ ಅದು ನಿಜ ಕೂಡ ಆಯಿತು. ಅಷ್ಟೇ ಜನ ರಿಸೀವ್ ಮಾಡಿದ್ರು, ತುಂಬ ಕಾಲ್ಸ್ ಬಂತು. ಆಫ್ಟರ್ ಲಾಂಗ್ ಟೈಮ್ ಈ ಕಾಂಬಿನೇಷನ್ ಹಿಟ್ ಆಗಿದೆ, ಸೊ ಸೋನು ಚೆನ್ನಾಗಿ ಆಡಿದ್ದಾರೆ, ಒಂಥರ ಬೇರೆ ಥರ ಸೌಂಡಿಂಗ್ ಇದೆ ಅಂತ. ಬಟ್ ಈ ಥರ ಒಂದು ಹೇಳಿಕೆ ಕೊಟ್ಟಾಗ ಅದು ಎಷ್ಟೇ ಚೆನ್ನಾಗಿರಲಿ, ಎಷ್ಟೇ ಅದ್ಭುತವಾಗಿರಲಿ ಅಂತ ಒಂದು ವಜ್ರ ಚಿನ್ನ ಅಂದ್ಬಿಟ್ಟು ನಾವು ಚಿನ್ನದ ಕತ್ತಿ ಅಂತ ಕತ್ ಕುಯ್ಕೊಳ್ಳೋಕ್ಕಾಗಲ್ಲ ಅಂತಾರಲ್ಲ, ಹಾಗೆ ಇದು ಆ ಚಿನ್ನದ ಕತ್ತಿಯಿಂದ ನಾವು ಕತ್ ಕುಯ್ಕೊಳ್ಳೋದು ಬೇಡ ಅಂತೇಳಿ ಆ ಕತ್ತಿನ ಬಿಸಾಕ್ತಾ ಇದೀವಿ ಸರ್. ಈಗ ಸೋನು ನಿಗಮ್ ಅವರ ಮೇಲೆ ಒಂದು ಅಪವಾದ ಇದೆ. ಅವರು ಸಾಮಾನ್ಯವಾಗಿ ಯಾವುದೇ ಅಂದ್ರೆ ಕನ್ನಡ ಸಿನಿಮಾಗಳದ್ದು ಸಾಂಗ್ ಶೂಟಿಂಗ್ ಆಗ್ಬೇಕಾದ್ರೆ ಬಾಂಬೆಗೆ ಹೋಗಿ ಅಲ್ಲೇ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಬೇಕು. ಯಾವತ್ತೊಂದು ದಿವಸ ಶೆಡ್ಯೂಲ್ ಕೊಟ್ಟಿರ್ತಾರೆ, ಆ ದಿನ ಮಾಡಲ್ಲ, ಮತ್ತೆ ಒಂದು ತಿಂಗಳು ವೇಟ್ ಮಾಡ್ತಾರೆ. ಈ ಅನುಭವ ಈ ಟೀಮಿಗೆ ಆಗಿದೆಯಾ? ಇಲ್ಲ, ನಮ್ಮ ಟೀಮ್ಗೆ ಆ ಥರ ಅನುಭವ ಆಗಲಿಲ್ಲ. ಯಾಕೆಂದರೆ ಅದು ಮನೋಮೂರ್ತಿ ಅವ್ರದ್ದು ಒಂದು ಬಾಂಡಿಂಗ್ ಚೆನ್ನಾಗಿತ್ತು. ಹಾಗಾಗಿ ಅವರು ಟೈಮ್ ಹೇಳಿ ಟೈಮ್ಗೆ ಬಂದು ಹಾಡ್ಕೊಟ್ರು. ಬಟ್ ಆದರೂ ಅದು ಒಂದೂವರೆ ತಿಂಗಳು ಟೈಮ್ ತೊಗೊಂಡು ಹಾಡಿದ್ರು, ಇಮಿಡಿಯೇಟಾಗಿ ಏನು ಬರಲಿಲ್ಲ. ಆದರೆ ನನಗೆ ಗೊತ್ತು, ನೀವು ಹೇಳಿದಂಗೆ ಭಾಳಷ್ಟು ಹಿಂದೆ ಕೆಲವು ಸಿನಿಮಾಗಳಿಗೆ ನಾಳೆ ಬರ್ತೀನಿ ಹಾಡ್ತೀನಿ ಅಂತ ಹೇಳಿ ಸ್ಟುಡಿಯೋ ಕ್ಯಾನ್ಸಲ್ ಮಾಡಿ ಇವರು ಬಾಂಬೆಯಲ್ಲಿ ಹೋಗಿ ಕಾಯ್ಕೊಂಡು ವಾರಗಟ್ಟಲೆ ಇದ್ದು ಆಮೇಲೆ ಯಾವತ್ತೂ ಹಾಡಿಸ್ಕೊಂಡು ಕೆಲವು ಸರಿ ಹಾಡಿಸ್ದೇನು ವಾಪಸ್ ಬಂದಿರೋದು ಇದೆ. ಆ ಥರ ಎಲ್ಲ ತುಂಬ ಒಂದಷ್ಟು ಘಟನೆಗಳು ನಡೆದಿದ್ದಾವೆ. ಆದರೂ ನಮ್ಮ ಜನ ಅಯ್ಯೋ ಸೋನು ನಿಗಮ್ ಒಳ್ಳೆ ಗಾಯಕ ಅಂತ ಹುಡ್ಕೊಂಡು ಹೋಗಿ ಆಡಿಸಿದ್ದಾರೆ. ಇನ್ಮೇಲೆ ಅದು ಆಗಬಾರ್ದು. ಅಂತ ಗಾಯಕರು ಇಲ್ಲೂ ಇದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಮನೋಮೂರ್ತಿ ಅವರು ಆ ವಿಷಯ ನಮ್ಮ ಹತ್ರ ಪ್ರಸ್ತಾಪ ಮಾಡಲಿಲ್ಲ. ಅದು ನಿರ್ಮಾಪಕರು ಅವರು ಮಾತಾಡ್ಕೊಂಡ್ರು. ಬಟ್ ಆದರೆ ಅದು ಆಡಿಯೋ ಅವರೇ ತಗೊಂಡಿದ್ರಿಂದ ಕೆಲವು ವಿಷಯಗಳಲ್ಲಿ ನಿರ್ಮಾಪಕರು ಅವ್ರದ್ದು ಕೆಲವು ಒಪ್ಪಂದಗಳಿತ್ತು. ಸೊ ಅವ್ರು ಕೊಡೋ ಪೇಮೆಂಟ್ ಕೊಟ್ಟಿದ್ದಾರೆ. 3 ತಿಂಗಳಾಯ್ತು. 3 ತಿಂಗಳಾಯ್ತು. ಈಗ ಮೂವರು ಕಾಂಬಿನೇಷನ್ ಸಾಂಗ್ ಅಂತಂದ್ರೆ ಅದು ಸೂತ್ರ ಇದ್ದೇ ಇರುತ್ತೆ ಸರ್, ಇಷ್ಟಪಟ್ಟಿದ್ದಾರೆ ಜನ. ಸೊ ಈ ಒಂದು ಸಾಂಗ್ನ ಡಿಲೀಟ್ ಮಾಡೋ ವಿಚಾರದಲ್ಲಿ ಯೋಗರಾಜ್ ಭಟ್ರು ಅಥವಾ ಮನೋಮೂರ್ತಿ ಅವರು ಮಾತನಾಡ್ತಾರೆ? ಇಲ್ಲ ಸರ್, ಅವ್ರನ್ನ ನಾವೇ ಆ್ಯಕ್ಚುಲಿ ಕನ್ಸಲ್ಟ್ ಮಾಡಿದ್ವಿ. ಸರ್, ಈ ಥರ ಒಂದು ತೀರ್ಮಾನ ತೊಗೊಂಡಿದ್ದೀವಿ, ನಾವು ಸೋನು ನಿಗಮ್ ಹಾಡನ್ನ ಇಟ್ಕೊಳ್ತಾ ಇಲ್ಲ ಅಂತ. ಅವರು ಏನು ಮಾತಾಡಲಿಲ್ಲ. ಪ್ರೊಡ್ಯೂಸರು ನೀವು ಏನು ಡಿಸಿಷನ್ ತೊಗೊಳ್ತೀರೋ ಅದು ನಿಮ್ಮ ಡಿಸಿಷನ್, ನಿಮ್ಮ ಸಿನಿಮಾ ಇದು, ಇವಾಗ ನಿಮ್ಮ ಕೂಸು, ನಾವೆಲ್ಲ ಅದರಲ್ಲಿ ಒಂದು ಪಾರ್ಟ್ ಆಗಿದ್ದೀವಿ. ಸೊ ನಾವು ಒಪಿನಿಯನ್ ಕೊಡೋದಕ್ಕಿಂತ ಹೆಚ್ಚಾಗಿ ನಾವು ಏನು ಬೇಕಾದರೂ ಹೇಳ್ಬೋದು. ಬಟ್ ನಾವು ಕನ್ನಡಿಗರ ಪರನೇ. ಬಟ್ ನಿಮ್ಮ ನಿಲುವು ತುಂಬ ಇಂಪಾರ್ಟೆಂಟ್. ನಿಮ್ಮ ಸಿನಿಮಾ ಅದು. ನಾಳೆ ದಿವಸ ಸೋನು ನಿಗಮ್ ಹಾಡು ಇರಬೇಕಾಗಿತ್ತು ಅಂತ ಅನ್ನಿಸ್ಬೋದು, ಆಮೇಲೆ ತೆಗೆದು ತಪ್ಪು ಮಾಡೋದು ಅಂತ ಅನ್ನಿಸ್ಬೋದು. ಅದೆಲ್ಲವೂ ನೀವು ಯೋಚನೆ ಮಾಡಿ ಆಮೇಲೆ ತೀರ್ಮಾನ ತಗೊಳ್ಳಿ. ಸೊ ನಿಮ್ಮ ತೀರ್ಮಾನಕ್ಕೆ ಏನು ನಾವು ಬದ್ಧರಾಗಿರ್ತೀವಿ. ಮನೋಮೂರ್ತಿ ಅವರು ಮತ್ತೆ ಅವರ ಬಾಂಡಿಂಗ್ ಚೆನ್ನಾಗಿದೆ ಅಂತ ಹೇಳಿರೋ ನಿಟ್ಟಿನಲ್ಲಿ, ಸೊ ಇದಾದ ನಂತರ, ಈ ಇನ್ಸಿಡೆಂಟ್ ಆದ ನಂತರ ಮನೋಮೂರ್ತಿ ಅವರು ಅವ್ರ ಹತ್ರ ಮಾತಾಡಿದ್ರಂತಾನೆ, ಕಾಂಟ್ಯಾಕ್ಟ್ ಅಲ್ಲಿ? ಇಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಾವು ನಮ್ಮ ಸಿನಿಮಾದಷ್ಟೇ ಯೋಚನೆ ಮಾಡ್ತಿದ್ವಿ, ನಮ್ಮ ಪ್ರಮೋಷನ್ ಇದ್ದೀವಿ. ಮನೋಮೂರ್ತಿ ಅವರು ನಮ್ಮ ಸಿನಿಮಾ ಮ್ಯೂಸಿಕ್ ಡೈರೆಕ್ಟ್ರು ಅಷ್ಟೇ. ನಮಗೆ ಅವ್ರ ಕಡೆಯಿಂದ ಒಂದು ಹಾಡು ಬೇಕಿತ್ತು, ಕೊಟ್ಟಿದ್ದಾರೆ. ಅದರಲ್ಲಿ ಇವಾಗ ಸಮಸ್ಯೆ ಏನಂದರೆ ಸೋನು ನಿಗಮ್ ಇದ್ದಾರೆ, ಅದನ್ನು ತೆಗೆದಾಕಬೇಕು, ಚೇತನ್ ರೀಪ್ಲೇಸ್ ಆಗಬೇಕು. ಚೇತನ್ ಸಾಸ್ಕ ಹಾಡಿದ್ದು ಆಯಿತು. ಸೊ ಈಗ ಸದ್ಯದಲ್ಲ ಆ ಹಾಡನ್ನ ಮತ್ತೆ ರಿಲೀಸ್ ಮಾಡ್ತಾ ಇದ್ದೀವಿ. ಈಗ ಒಂದು ಹೆಜ್ಜೆ ಮುಂಚಿತವಾಗಿ ನೀವು ಈ ಟೀಮ್ ಕುಲದಲ್ಲಿ ಕಿಲಿ ಯಾವುದೋ ಟೀಮ್ ಡಿಸಿಷನ್ ತಗೊಂಡು ಸೋನು ನಿಗಮ್ ಅವರ ಹಾಡನ್ನೇ ಕ್ಯಾನ್ಸಲ್ ಮಾಡಿದ್ದೀರಾ. ಸಾಕಷ್ಟು ಸಿನಿಮಾಗಳಿಗೆ ಅಡ್ವಾನ್ಸ್ ಕೊಟ್ಟಿದೆ, ಒಂದಿಷ್ಟು ಸಿನಿಮಾಗಳ ಆರ್ಟ್ಸ್ ರೆಕಾರ್ಡ್ ಮಾಡ್ಕೊಂಡು ಇಟ್ಟಿರಬಹುದು. ಸೊ ಅಂತವರಿಗೂ ಇದೊಂದು ದಾರಿ ಅನ್ಸುತ್ತೆ ಸರ್. ನನ್ನ ಕೇಳಿದ್ರೆ ದಯವಿಟ್ಟು ಕನ್ನಡಿಗರೆಲ್ಲ ಒಗ್ಗಟ್ಟಾಗಿರ್ಬೇಕು. ಇಂಥ ವಿಷಯಗಳು ಬಂದಾಗ ಅಯ್ಯೋ ಅವ್ನು ಕಿತ್ತಾಕಿದ್ರೆ ಏನು, ನಾನು ಇಟ್ಕೊಳ್ತೀನಿ, ಇನ್ನೊಂದು ವಾರ ಹೋದ್ರೆ ಎಲ್ಲ ಇದನ್ನ ಮರ್ತು ಬಿಡ್ತಾರೆ, ಇನ್ನೊಂದು ತಿಂಗಳಾದ್ರೆ ಇದನ್ನೆಲ್ಲ ಬಿಟ್ಟು ಹೋಗ್ಬಿಡ್ತಾರೆ, ಆಮೇಲೆ ಯಾರು ಗೊತ್ತಾಗಲ್ಲ, ಸಾಂಗ್ ಇಟ್ಟಾಗ್ಬಿಟ್ರೆ ಆಮೇಲೆ ಎಲ್ಲ ಇದಾಗ್ಬಿಡುತ್ತೆ. ಈ ಮನೋಭಾವ ದಯವಿಟ್ಟು ತೆಗೆದಾಕಿ ಸರ್, ದಯವಿಟ್ಟು ತೆಗೆದಾಕಿ. ಒಬ್ಬ ವ್ಯಕ್ತಿ ನಮ್ಮನ್ನು ಅಷ್ಟು ತುಚ್ಛವಾಗಿ ಮಾತಾಡ್ತಾನೆ, ಅಷ್ಟು ಕೀಳಾಗಿ ನೋಡ್ತಾನೆ ಅಂದರೆ ನಿಜವಾಗ್ಲೂ ಅವ್ನ ಮನಸ್ಥಿತಿ ಏನು? ಅವನ್ನ ನಾವು ಕರ್ಕೊಂಬಂದು ಅವ್ನ ಕೈಲಿ ಆಡಿಸ್ಬೇಕು ಅನ್ನೋಂಥ ಕರ್ಮ ಏನು?
ಇಲ್ಲಿಲ್ವಾ ನಮ್ಮ ಗಾಯಕರಿಲ್ವಾ, ನಮ್ಮಲ್ಲಿಲ್ವಾ ಟೆಕ್ನಿಷಿಯನ್ಸ್ ಇಲ್ವಾ, ನಮ್ಮಲ್ಲಿ ಟ್ಯಾಲೆಂಟ್ ಇಲ್ವಾ? ಸೊ ಎಲ್ಲ ಇದ್ದಾರೆ ಸರ್. ಈಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ನಮ್ಮ ಕನ್ನಡ ಸಿನಿಮಾ ಹೋಗ್ತಿದೆ ಅಂದರೆ ಇಲ್ಲಿ ಎಲ್ಲ ಥರದ ಜನ, ಎಲ್ಲ ಗಾಯಕರು, ಎಲ್ಲ ಥರದ ವ್ಯಕ್ತಿಗಳು ಇದ್ದಾರೆ. ಸೊ ನೀವು ಹಾಡಿಸಿದ್ರೆ ದಯವಿಟ್ಟು, ಇಲ್ಲ ಹಾಡಿಸ್ತಿದ್ರೆ ಆ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಹಾಡಿಸಿದ್ರೆ ನನ್ನ ಒಂದು ಅಭಿಪ್ರಾಯ ಹೇಳ್ತೀನಿ, ದಯವಿಟ್ಟು ಆ ಕ್ಯಾನ್ಸಲ್ ಮಾಡಿ ಸರ್. ಅದರಿಂದ ಲಾಸ್ ಏನಾಗಲ್ಲ. ನೀವು ನಿಮ್ಮ ಸಿನಿಮಾದಲ್ಲಿ ಅದನ್ನ ಇಟ್ಕೊಂಡ್ರೆ ಎಲ್ಲೋ 4 ಜನ ಕನ್ನಡಿಗರು ಏನು ಬುದ್ಧಿ ಐತೆ ಇವ್ರಿಗೆ ಅಂತ ನಮ್ಮನ್ನೇ ಬೈಯುವಂಥ ಪರಿಸ್ಥಿತಿ ಆಗುತ್ತೆ. ನಾವೆಲ್ಲ ಒಂದಾಗಿರೋಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.